ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್. ಇವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ಸ್ವೀಟ್ ತಿನ್ಬೇಕಂತೆ. ಸ್ಕೂಲಿಂದ ಬಂದಮೇಲೆ ಕೇಳ್ತಾ ಇದ್ದಾಳೆ ಏನಾದರೂ ಮಾಡಿಕೊಡು ಅಂತ. ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ಅಂಥ ರೆಸಿಪಿನಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ಈ ರೆಸಿಪಿನ ಇವತ್ತು ಯಾವ ರೀತಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಚೆನ್ನಾಗೈತೆ. ನಾನಿಲ್ಲಿ ರವೆನ ಉಪಯೋಗಿಸ್ಕೊಂಡು ಈ ಸ್ವೀಟ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಸ್ವೀಟ್ ನೋಡಿದ್ಮೇಲೆ ಎಲ್ರಿಗೂ ಅನ್ನಿಸ್ಬೋದು ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನೇ ಸ್ವಲ್ಪ ನಾನು ಆಲ್ಟ್ರೇಷನ್ ಮಾಡಿ ಈ ರೀತಿಯಾಗಿರೋ ಅಂಥ ಸ್ವೀಟ್ನ ನಾನು ರೆಡಿ ಮಾಡಿದೆ. ನೋಡೋದಕ್ಕೆ ಡಿಫ್ರೆಂಟ್ ಆಗಿರೋದ್ರಿಂದ ಬೇರೆ ಸ್ವೀಟು ಅಂತ ಅಂದ್ಕೊಳ್ತಾರೆ ಅಷ್ಟೇನೇನೇ. ಮತ್ತು ನೋಡ್ತೀರಲ್ವ, ನಾನಿಲ್ಲಿ ಒಂದು ಅರ್ಧ ಕಪ್ಪು ನಾನಿಲ್ಲಿ ರವೆನ ಸೇರಿಸ್ಕೊಂಡಿದ್ದೀನಿ ಪ್ಯಾನ್ಗೆ. ಮತ್ತು ತುಪ್ಪನ ಒಂದೇ ಸರಿ ಸೇರಿಸ್ಬೇಡಿ, 1 ಸ್ಪೂನು ತುಪ್ಪ ಬೇಕಾಗುತ್ತೆ. 2 ಸರಿ ಸೇರಿಸ್ಕೊಂಡು ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪನ ಒಂದೇ ಸರಿ ನಾವು ಸೇರಿಸ್ಕೊಳ್ಳೋದ್ರಿಂದ ನೀಟಾಗಿ ಅದು ರೋಸ್ಟ್ ಆಗೋದಿಲ್ಲ. ಒಂದೇ ಸರಿ ನಾವು ಸೇರಿಸ್ಕೊಂಡ್ಬಿಟ್ರೆ 2 ಸೆಕ್ಷನಲ್ಲಿ ನಾವು ಸೇರಿಸ್ಕೊಂಡು ಹುರ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಹುರ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇವಾಗ ನಾವು ಅರ್ಧ ಕಪ್ಪು ರವೆಗೆ ನಾವು 1 ಕಪ್ಪು ಹಾಲನ್ನು ಸೇರಿಸ್ಕೊಳ್ಬೇಕು. ನೀವು ಯಾವ ಕಪ್ಪಲ್ಲಿ ರವೆನ ತೊಗೊಳ್ತಿದ್ದೀರ ಎಲ್ಲನೂ ಮೆಜರ್ಮೆಂಟ್ ಅದರಲ್ಲೇ ತೊಗೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಹಾಲನ್ನು ಸೇರಿಸಿದಾದ್ಮೇಲೆ ಗಂಟಿಲ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ರವೆ ಬೇಗ ಗಂಟಾಗ್ಬಿಡುತ್ತೆ, ಅದಕ್ಕೆ ನೀಟಾಗಿ ಕಲಿಸ್ಕೊಳ್ತಾ ಯಾವುದೇ ರೀತಿ ಗಂಟಾಗದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ರವೆ ನೀಟಾಗಿ ಬಾಯ್ಲ್ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ವ, ಅದಕ್ಕೆ ನಾವು ರವೆನ ಮಿಕ್ಸ್ ಮಾಡ್ಕೊಳ್ತಿದ್ರೆ ಅದಕ್ಕೆ ಅದು ರೆಡಿ ಆಗಿಬಿಡುತ್ತೆ. ಈ ರೀತಿ ಗಂಟಾಗದೇ ರೀತಿ ನಾವು ಇದನ್ನು ಕಲಿಸ್ಕೊಳ್ತಾ ಬರಬೇಕು. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪು ನಾನು ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಕಲಸಿದಾದ್ಮೇಲೆ ಒಂದು ಸ್ವಲ್ಪ ನೀರು ಅನಿಸುತ್ತೆ, ಆದರೆ ಮತ್ತೆ ಅದು ಗಟ್ಟಿ ಆಗುತ್ತೆ. ವಿಡಿಯೋ ಎಲ್ಲ ಯಾರು ನೋಡ್ತಿದ್ದೀರಾ, ನನ್ನ ಫ್ರೆಂಡ್ಸು ನೋಡ್ತಿದ್ದೀರಾ ಅಲ್ವಾ, ಖಂಡಿತವಾಗ್ಲೂ ಇದನ್ನು ನಾನೇ ಮಾಡ್ತಾಯಿದ್ದೀನಿ. ನೀವು ನೋಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಬೇಕಾದ್ರೆ ಲೈವ್ ಆಗೇ ಕುಕ್ಕಿಂಗ್ ಮಾಡಿಬಿಡ್ತೀನಿ. ನಾನು ಕುಕ್ಕಿಂಗ್ ಮಾಡ್ತೀನಿ ಅಂತಂದರೆ 99% ಯಾರೂ ನಂಬ್ತಾನೇ ಇಲ್ಲ. ನೀನು ಮಾಡ್ತಿದ್ಯಾ ಅಥವಾ ಬೇರೆಯವ್ರು ಮಾಡಿರೋದನ್ನ ನೀನು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ ಅಂತೇಳ್ಬಿಟ್ಟು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನಾನೇ ಮಾಡ್ತಿರೋದು. ಈಗ ಸ್ವಲ್ಪ ಏಲಕ್ಕಿನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗ್ತಾ ಬರ್ತಾ ಇದೆ. ಈಗ ಇದನ್ನು 2 ಪೋರ್ಷನ್ನಾಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. 1 ಪೋರ್ಷನ್ಗೆ ನಾನು ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕೇಸರಿನ ಸ್ವಲ್ಪ ಸೇರಿಸ್ಕೊಳ್ಬೋದು. ಈಗ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಕೈಗೆ. ಈಗ ವೈಟ್ ಪೋರ್ಷನ್ನ ನಾನು ತಗೊಂಡು ನೋಡಿ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲೋ ಪೋರ್ಷನ್ನ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದರಿಂದನೂ ಸಹ ಒಂದು ಸಣ್ಣ ಉಂಡೆನ ನಾವು ಮಾಡಿಕೊಂಡು ಇದರಲ್ಲಿ ಫಿಲ್ ಮಾಡಿಕೊಳ್ಬೇಕು. ಅರ್ಧ ಕಪ್ಪು ರವೆಗೆ 1 ಕಪ್ಪು ನಾವು ಹಾಲನ್ನು ಸೇರಿಸೋದ್ರಿಂದ ಅರ್ಧ ಕಪ್ ಸಕ್ಕರೆನ ಸೇರೋದ್ರಿಂದ ಅದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಮಿಸ್ ಆಗೋದಿಲ್ಲ. ಮತ್ತು ಕೆಟ್ಟೋಯ್ತು ಅಂತಲೂ ಅನ್ಸಲ್ಲ. ಅಕಸ್ಮಾತ್ ಕೆಟ್ಟೋದ್ರೆ ಇದೊಂದು ಕೇಸರಿ ಬಾತಾಗುತ್ತೆ ಅಷ್ಟೇ. ನಿನ್ನೆ ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ಫಿಲ್ ಮಾಡ್ಕೊಂಡ್ಮೇಲೆ ಈ ರೀತಿ ಲಡ್ಡು ರೀತಿಯಾಗಿ ನಾವು ಇದನ್ನು ಸುತ್ತಕೊಳ್ಬೇಕು. ನೋಡಿ ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಯಿತು.
ನೋಡ್ತಿದ್ದೀರಲ್ವಾ, ನೋಡಿ ನಾನೇ ಕಾಣಿಸ್ತಿದ್ದೀನಲ್ವಾ, ನಾನೇ ಪ್ರಿಪೇರ್ ಮಾಡ್ತಾ ಇರೋದು, ನನ್ನದೇ ಕೈ. ಆಮೇಲೆ ಯಾರೋ ಮಾಡಿದ್ದನ್ನ ತೋರಿಸ್ಬಿಟ್ಟೆ ಅಂತ ಮಾತ್ರ ಹೇಳ್ಬಿಟ್ರಿ. ಇದು ವಿಷಯನ ಯಾರ್ಯಾರು ಕೇಳಿದ್ರು ಅವ್ರಿಗೋಸ್ಕರ ಇದು ವಿಡಿಯೋ. ನಾನು ಅವ್ರಿಗೆ ಹೇಳಿದ್ದೆ ಸಹ, ನಿಮಗೋಸ್ಕರನಾದರೂ ನಾನು ಒಂದು ವೀಡಿಯೋನಲ್ಲಿ ನಾನೇ ಮಾಡ್ತಿರೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ಅಂತೇಳ್ಬಿಟ್ಟು ಅವ್ರಿಗೋಸ್ಕರನೇ ಈ ವಿಡಿಯೋ. ಖಂಡಿತವಾಗ್ಲೂ ನಾನೇ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಯಾಕೆ ಈ ಥರ ಡೌಟಪ್ಪ ನನ್ನ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಲಡ್ಡುನೂ ಸಹ ಈ ರೀತಿ ಹಾಫ್ಗೆ ಕಟ್ ಮಾಡಿಕೊಳ್ಬೇಕು. ನೋಡ್ತಿದ್ದೀರಲ್ವ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ. ಮೊಟ್ಟೆ ಥರ ಕಾಣಿಸ್ತಿದೆಯಲ್ವ, ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ನೋಡ್ತಿದ್ರೇ ತಿನ್ನೋಣ ಅಂತ ಅನಿಸೋಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಕಲರ್ಫುಲ್ಲಾಗಿ. ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾದಾಮಿನ ಇದ್ರ ಮೇಲೆಲ್ಲ ಸ್ವಲ್ಪ ಹಾಕ್ಬಿಟ್ರೆ ನೋಡೋದಕ್ಕೆ ಇನ್ನೂ ಕಲರ್ಫುಲ್ಲಾಗಿರುತ್ತೆ. ಮತ್ತು ನೋಡೋದವರು ಸಹ ಯಾವುದೋ ಬೇರೆ ಸ್ವೀಟ್ ಮಾಡಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಖುಷಿನೂ ಪಡ್ತಾರೆ. ಈಗ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಆಗಲೇ ಹೇಳ್ದಂಗೆ ಬಾದಾಮಿ ಪಿಸ್ತಾ ನಿಮ್ಗೆ ಯಾವ್ದು ಬೇಕು, ಗೋಡಂಬಿ ಆಗಿರ್ಬೋದು, ಬೇಕು ನಿಮಗೆ ಡ್ರೈ ಫ್ರೂಟು, ಅದನ್ನು ಇದ್ರ ಮೇಲ್ಗಡೆ ನಾವು ಅಲಂಕಾರ ಮಾಡ್ಕೊಂಬಿಟ್ರೆ ತಿಂತಿದ್ರೆ ಅಂತೂ ಇನ್ನೂ ಒಂದು ತಿನ್ನೋಣ ಅಂತ ಅನಿಸುತ್ತೆ. ಆ ರೆಸಿಪಿ ಅಂತೂ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತೂ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ನಾನೀಗ ಟೇಸ್ಟ್ ಮಾಡ್ತೀನಿ ಹೇಗೆ ಮಾಡಿದ್ದೀನಿ ಅಂತೇಳ್ಬಿಟ್ಟು. ನನ್ನ ಮಗಳು ಕೇಳ್ತಿದ್ದಾಳೆ ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು. ನಿಜವಾಗ್ಲೂ ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನನಗೂ ಇಷ್ಟ ಆಯಿತು ಮತ್ತು ಮಕ್ಳಿಗೂ ಸಹ ತುಂಬಾ ಇಷ್ಟ ಆಯಿತು.